ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಸಂಜು. ಯಾರ್ಯಾರು ಪ್ಲೀಸ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂದು ಪಾರ್ಸಲ್ ರಿವ್ಯೂ ಮಾಡೋಣ ಅಂತ. ಸೊ ದಿಸ್ ಇಸ್ ದಿ ಪಾರ್ಸಲ್. ಇದೇನಂತ ಸುಮಾರು ಜನ ಗೊತ್ತಿರ್ಬೋದು, ಯಾಕಂತಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನನ್ನ ಮೈಕ್ ನೀಟಾಗಿ ವರ್ಕ್ ಆಗ್ತಿಲ್ಲ ಅಂತ. ಬಜೆಟ್ ಫ್ರೆಂಡ್ಲಿ ಅಂತ ಒಂದು ತಗೊಂಡಿದ್ದೆ, ಬಟ್ ಅದಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಸೊ ಅದನ್ನು ರಿಟರ್ನ್ ಮಾಡಿ ಬೇರೆದೊಂದು ಪಾರ್ಸಲ್ ತರಿಸಿದ್ದೀನಿ. ಸೊ ಇದನ್ನು ರಿವ್ಯೂ ಮಾಡೋಣ. ಈಗ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ, ಹೇಗಿದೆ ಈ ಮೈಕ್ ನೋಡೋಣ. ಸೊ ಓಪನ್ ಮಾಡೋಣ ಬನ್ನಿ. ಫುಲ್ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ, ಡ್ಯಾಮೇಜ್ ಆಗಬಾರ್ದು ಅಂತ. ಇದನ್ನು ನಾನು ಒಂದು ಇನ್ಸ್ಟಾ ಪೇಜಿಂದ ತರಿಸಿದ್ದು. ನಾನು ಏನಾದರೂ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ನ ಅಲ್ಲಿಂದನೇ ಪರ್ಚೇಸ್ ಮಾಡೋದು. ಯಾವಾಗಲೂ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಅಲ್ಲಿಂದನೇ ಆರ್ಡ್ರ್ ಮಾಡ್ತೀನಿ. ದಿಸ್ ಇಸ್ ವಾಟರ್ ಪೌಚ್. ಒಂದ್ಸಲ ಗಿವ್ ಅವೇ ಕೊಟ್ಟಿರೋ ಅವ್ರ ಪೇಜಲ್ಲಿ. ಆ ಟೈಮಲ್ಲಿ ಗಿವ್ ಅವೇ ಕೊಟ್ಟಿರಬೇಕಾದ್ರೆ ನಾನು ವಿನ್ ಆಗಿದ್ದೆ ಅದರಲ್ಲಿ. ಸೊ ಇದು ವಾಟರ್ ಪ್ರೂಫ್ ಪೌಚ್. ಥ್ಯಾಂಕ್ ಯು ಅವರಿಗೆ. ಸೊ ದಿಸ್ ಇಸ್ ಓಪನ್ ಮಾಡಿದ್ದೀವಿ. ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ DWM114. ನೋಡಿ ಹೇಗಿದೆ ಅಂತ. ಸೊ ಇವಾಗ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ವೈರ್ಲೆಸ್ ಟ್ರಾನ್ಸ್ಮಿಷನ್ 40 ಮೀಟರ್ಸ್ ತನಕ ದೂರದಲ್ಲಿದ್ರೂ ವಾಯ್ಸ್ ಕ್ಲಿಯರಿಟಿ ಕೇಳಿಸುತ್ತೆ ಅಂತ. ಎಷ್ಟು ಬ್ಯಾಟ್ರಿ ಲೈಫ್ ಎಷ್ಟಿದೆ ಅಂದರೆ 6.5 hours ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಓಪನ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಕ್ಯೂರಿಯಾಸಿಟಿ ನನಗಂತೂ ನಿಜವಾಗ್ಲೂ ನಾಯ್ಸ್ ಕ್ಯಾನ್ಸಲೇಷನ್ ಇದೆಯಾ ಏನು ಅಂತ. ಬಟ್ ಸಲ ಮೈಕಲ್ಲಿ ನಂದು ವಾಯ್ಸೇ ಚೇಂಜ್ ಆಗೋಗಿತ್ತು. ನನ್ನ ವಾಯ್ಸ್ ಒರಿಜಿನಲ್ ವಾಯ್ಸೇ ಅಲ್ಲ, ಅದು ಬೇರೆ ಯಾರೋ ಮಾತಾಡೋ ಥರ ಇರ್ತಿತ್ತು. ನೋಡೋಣ, ಒಂದು ಹೋಪಿಂದ ಓಪನ್ ಮಾಡ್ತಾ ಇದ್ದೀನಿ. ಬಟ್ ಹೇಗಿದ್ರು ಚೆನ್ನಾಗಿದ್ದು, ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಖಂಡಿತವಾಗ್ಲೂ ಹಾನೆಸ್ಟ್ ರಿವ್ಯೂನೇ ಹೇಳ್ತೀನಿ. ವೆಯ್ಟ್ ಮಾಡಿ. ಸೊ ಡಿಜಿಟೆಕ್ ಅಂತ ಒಂದು ಪುಟಾಣಿ ಪೌಚ್ ಕೊಟ್ಟಿದ್ದಾರೆ ಓಪನ್ ಮಾಡೋದಕ್ಕೆ. ನೀಟಾಗಿದೆ, ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಇದೆ ಮೇನ್ ಮೈಕ್. ನೋಡೋಣ ಇದನ್ನು ಓಪನ್ ಮಾಡಿ. ಅದಕ್ಕಿಂತ ಮುಂಚೆ ಬಾಕ್ಸಲ್ಲಿ ಇನ್ನೇನೇನು ಕೊಟ್ಟಿದ್ದಾರೆ ನೋಡೋಣ. ಇದೇನು ಕೇಸ್ ಚಾರ್ಜರ್. ಇದು ಕೇಸ್ ಚಾರ್ಜರ್. ಆ್ಯಂಡ್ ಇದು ಯಾರು ಐಫೋನ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಯೂಸ್ ಆಗಲಿ ಅಂತ ಅವರು ಈ ಥರ ಕೊಟ್ಟಿರೋದು. ಸೊ ಅಲ್ಲಿ ಕನೆಕ್ಟ್ ಮಾಡಿ, ಫೋನಿಗೆ ಕನೆಕ್ಟ್ ಮಾಡಬೇಕಾದ್ರೆ ಅದು ಸಿ ಟೈಪ್ ಕೊಟ್ಟಿರ್ತಾರೆ. ಸೊ ಐಫೋನ್ ಇರೋರು ಇದನ್ನು ಕನೆಕ್ಟ್ ಮಾಡಿ ನೆಕ್ಸ್ಟು ಕನೆಕ್ಟ್ ಮಾಡ್ಬೋದು. ಸೊ ಇದೊಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡೋದು, ಹೇಗೆ ಪೇರ್ ಮಾಡೋದು ಅಂತ. ಸೊ ಕೀಪ್ ದಿಸ್ ಅಸೈಡ್. ಇಷ್ಟು ದಿನ ವೆಯ್ಟ್ ಮಾಡಿದ್ದು ಇದಕ್ಕೋಸ್ಕರನೇ. ಮೈಕ್ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನೋಡೋದಕ್ಕೆ. ನೋಡಿ, 2 ಮೈಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಪಫ್ ಕೊಟ್ಟಿದ್ದಾರೆ. ಇದೊಂದು ರಿಸೀವರ್ ಕೊಟ್ಟಿದ್ದಾರೆ. ನೀವು ಈ ಚಾರ್ಜರಿಂದ ಮೈಕ್ನು ಕೂಡ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೈಕನ್ನು ಕೂಡ ಚಾರ್ಜ್ ಮಾಡ್ಬೋದು. ಅಥವಾ ಈ ಮೈಕ್ ಕೇಸ್ ಇದೆಯಲ್ಲ ಅದ್ರ ಹಿಂದ್ಗಡೆನೂ ಕೂಡ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಕೇಸನ್ನು ಕೂಡ ನೀವು ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಚಾರ್ಜ್ ಆಗಬೇಕಾಗಿದ್ದರೆ ಮೈಕು ಈ ಥರ ಗ್ರೀನ್ ಲೈಟ್ ಬರುತ್ತೆ, ಚಾರ್ಜ್ ಆಗ್ತಿದೆ ಅಂತ. ಸೊ ಹೀಗಿದ್ರೆ ಚಾರ್ಜ್ ಆಗಿದೆ ಅಂತ. ಅಕಸ್ಮಾತ್ ಇಲ್ಲೇನಾದರೂ ರೆಡ್ ಲೈಟ್ ಬ್ಲಿಂಕ್ ಆಗ್ತಿದ್ರೆ ಚಾರ್ಜ್ ಕಡಿಮೆ ಆಗಿದೆ ಅಂತ. ಸೊ ಇದು 2 ರೀತಿಯೂ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಕೇಸ್ ಅಂತೂ ಸಖತ್ತಾಗಿದೆ, ತುಂಬ ನೀಟಾಗಿ ಕೊಟ್ಟಿದ್ದಾರೆ ಕೇಸ್ನ. ಐ ರಿಯಲಿ ಲವ್ ಇಟ್. ಆ್ಯಕ್ಚುಲಿ ನೋಡೋಣ ಇವಾಗ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನೋಡಿಬಿಟ್ಟು ಹೇಳ್ತೀನಿ. ಇದನ್ನು ಹೀಗೆ ಕನೆಕ್ಟ್ ಮಾಡಿ. ಇವಾಗ ನಾನು ಒಬ್ಬಳೇ ಇದ್ದೀನಿ, ಸೊ ಒಂದೇ ಸಾಕು, ಇನ್ನೊಂದು ಹಾಗೆ ಇಡ್ತೀನಿ. ಸೊ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ. ಫಸ್ಟ್ ಒನ್ ಇರೋದು ಲಿಂಕ್ ಆಗಿದೆ ಅಂತ, ಸೆಕೆಂಡ್ ಒನ್ ಸಿಂಬಲ್ ಇರೋದು ನಾಯ್ಸ್ ಕ್ಯಾನ್ಸಲೇಷನ್. ಅದನ್ನೇ 3 ಸಲ ಟ್ಯಾಪ್ ಮಾಡಿದರೆ ಮ್ಯೂಟ್ ಆಗುತ್ತೆ. ಇದು ಫೀಚರ್ಸ್. ಇವಾಗ ಹೇಗಿದೆ ನೋಡೋಣ ಬನ್ನಿ. ಸೊ ಇವಾಗ ಮೈಕ್ನ ನಾನು ರಿಸೀವರ್ನ ಫೋನಿಗೆ ಹಾಕಿ ಮೈಕ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇಲ್ಲಿ ಅಟ್ಯಾಚ್ಡ್ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಇದನ್ನ ಹೆಂಗೆ ಪ್ರೆಸ್ ಮಾಡಿ ನಾನು ಇಲ್ಲಿಗೆ ಹಾಕೊತೀನಿ, ನಿಮ್ಗೆ ಎಲ್ಲಿಗೆ ಕಂಫರ್ಟಬಲ್ ಅಲ್ಲಿಗೆ ನೀವು ಹಾಕೋಬೋದು. ಸೊ ಇವಾಗ ವಾಯ್ಸ್ ನೀವೇ ಡಿಫ್ರೆನ್ಶಿಯೇಟ್ ನೋಡ್ತಾ ಇರ್ಬೋದು.
ಸೊ ಆವಾಗಲೇ ನಾನು ವಿತೌಟ್ ಮೈಕ್ ಮಾಡಿದ್ದು. ಇದು ವಿತ್ ಮೈಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ಡಿಫ್ರೆನ್ಸ್ ನ ಹೇಗಿದೆ ಅಂತ. ಐ ಥಿಂಕ್ ಚೆನ್ನಾಗಿ ಬರ್ತಿದೆ ಅಂತ ಅನ್ಸುತ್ತೆ, ಬಿಕಾಸ್ ಆಫ್ ಅವಾಗಲೇ ಒಂದ್ಸಲ ನಾನು ಹಾಕಿ ನೋಡಿದ್ದೆ, ಚೆನ್ನಾಗಿ ಬರ್ತಿದೆ. ಇವಾಗ ನೋಡೋಣ ಫ್ಯಾನ್ ಆನ್ ಮಾಡಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತಾ ಅಂತ. ಸೊ ಇವಾಗ ಫ್ಯಾನ್ ಆನ್ ಆಗಿದೆ. ಐ ಡೋಂಟ್ ನೋ ಹೇಗೆ ಬರ್ತಿದೆ ಅಂತ. ನಾಯ್ಸ್ ಕ್ಯಾನ್ಸಲೇಷನ್ ಆಗಿದ್ರೆ ಅಟ್ಲೀಸ್ಟ್ ಫ್ಯಾನ್ ಒಂದು ಸ್ವಲ್ಪನಾದ್ರೂ ಕಡಿಮೆ ಬಂದಿರುತ್ತೆ, ಇಲ್ಲ ಅಂದ್ರೆ ಗೊತ್ತಿಲ್ಲ. ಬಟ್ ಇದು ಅಂಡರ್ 2000 rupees. ಅದೇ ಆ ಮೈಕಿಗಿಂತ ತುಂಬಾನೇ ಬೆಟರ್ ಆಗಿದೆ, ಅದಕ್ಕೋಸ್ಕರನೇ ತೋರಿಸ್ಕೊಂಡಿದ್ದು. ಸೊ ಇವಾಗ ಮತ್ತೆ ಫ್ಯಾನ್ ಆಫ್ ಮಾಡ್ತೀನಿ. ಇವಾಗ ನೀವು ಡಿಫ್ರೆನ್ಸ್ ನೋಡ್ಬೋದು ಅಂತ ಅನ್ಸುತ್ತೆ. ವಾಯ್ಸ್ ಕ್ಯಾನ್ಸಲೇಷನ್ ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಮೈಕ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ವಾಯ್ಸ್ ಹೇಗಿದೆ ಆಗಿ ಬರ್ತಿದೆ, ಬೇರೆ ತರ ಸೌಂಡ್ ಕೂಡ ಏನೂ ಬರ್ತಿಲ್ಲ. ನೀವು ಬಿಗಿನರ್ಸ್ ಯಾರ್ಯಾರು ಯೂಟ್ಯೂಬ್ ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ನಂತರ, ಸೊ ಅವರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಮೈಕ್ ಅಂತಾನೆ ಹೇಳ್ಬೋದು. ಫುಲ್ ಕ್ಲಿಯರ್ ಆಗಿದೆ ವಾಯ್ಸ್. ಡೈಲಿ ವ್ಲಾಗಿಂಗ್ ಯಾರು ಮಾಡ್ತೀರಾ, ಈ ತರ ಇಂಟರ್ವ್ಯೂಸ್ ಯಾರು ಮಾಡ್ತೀರಾ, ಮನೇಲೆ ಕುತ್ಕೊಂಡು ವ್ಲಾಗ್ಸ್ ಮಾಡ್ಬೇಕು, ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಇದೆ ಅನ್ನೋರು ಈ ಮೈಕ್ ನ ಸಜೆಸ್ಟ್ ಮಾಡ್ಬೋದು. ಔಟ್ಡೋರ್ ಅಲ್ಲಿ ಹೇಗೆ ಬರುತ್ತೆ, ವಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತಾ, ಎಷ್ಟು ದೂರ ತನಕ ಹೋದ್ರು ಅದು ಕೇಳಿಸುತ್ತೆ ನೀಟಾಗಿ ಅಂತ ನಾವು ನೋಡ್ಬೋದು. ಇವಾಗ ಚೆಕ್ ಮಾಡಿ ನಿಮ್ಗೆ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ಸೊ ವೇಟ್ ಮಾಡಿ. ಸೊ ಇವಾಗ ಔಟ್ಡೋರ್ ಟೆಸ್ಟ್ ಮಾಡೋದಕ್ಕೆ ಬಂದಿದೀವಿ ಮೈಕ್ ನ. ಇವಾಗ ಹತ್ತಿರದಲ್ಲಿದ್ದೀನಿ, ಮತ್ತೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ಇದೆ, ಗಾಳಿ ಪಿಲಿ ಕೇಳಿಸ್ತಾ ಇದೆ. ಅದು ಕೇಳಿಸ್ತಿದೆಯೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ ನಂಗೆ. ಸೊ ಸ್ವಲ್ಪ ದೂರ ಹೋಗಿ ಎಷ್ಟು ದೂರ ತನಕ ಕೇಳಿಸುತ್ತೆ ಅಂತ ಹೇಳ್ತೀನಿ. ಆಕ್ಚುಲಿ ಇವಾಗ್ಲೂ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ಸೊ ಎಷ್ಟು ದೂರ ಬಂದಿದ್ದೀನಿ, ಇವಾಗ್ಲೂ ಕೇಳಿಸ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಇವಾಗ್ಲೂ ಕೇಳಿಸಿದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅರ್ಥ. ನೋಡೋಣ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಏನೂ ಇಲ್ಲ ಅಂತಾನು ಅನ್ಸುತ್ತೆ ನಂಗೆ. ಇವಾಗ ನೋಡ್ಬೇಕು, ರಿವ್ಯೂ ಮಾಡ್ತಿದ್ದೀನಿ. ಇವಾಗ ಚೆನ್ನಾಗಿದ್ರೆ ಯು ವಿಲ್ ಬೈ, ಹೇಳ್ತೀನಿ ರಿವ್ಯೂನ ಹೇಗಿದೆ ಅಂತ. ಇವಾಗ ನೀವೇ ನೋಡಿದ್ರಿ ಅಂತ ನಾನು ಅನ್ಕೊಂತೀನಿ. ಸೀರಿಯಸ್ಲಿ ನನ್ನ ಯೂಟ್ಯೂಬ್ ಜರ್ನಿಗೆ ಇದೊಂದು ಹೊಸ ಅಡಿಷನ್. ನೋಡಿದ್ರಲ್ಲ ನೀವೇ, ಔಟ್ಡೋರ್ ಇಂಡೋರ್ ಎರಡು ಟೆಸ್ಟ್ ಮಾಡಾಯ್ತು ಹೇಗ್ ಬರುತ್ತೆ ಅಂತ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ನ ಹಳೆ ಮೈಕ್ ಅಂತೂ ವರ್ಸ್ಟ್ ಅಲ್ಲೇ ವರ್ಸ್ಟ್ ಮೈಕ್. ಅಂಡರ್ 2000 rupees, ನಂಗೆ 1950 ಸಿಕ್ಕಿದ್ದು. ನೀವು ಕೂಡ ಡೆಫಿನೆಟ್ಲಿ ಬೈ ಮಾಡ್ಬೋದು ಇದನ್ನ. ಯಾರ್ಯಾರು ನ್ಯೂ ಯೂಟ್ಯೂಬರ್ ಇದ್ದೀರಾ, ಸೀರಿಯಸ್ಲಿ ಬಜೆಟ್ ಫ್ರೆಂಡ್ಲಿ ಮೈಕ್ ಇದೆ. ನಮ್ಗೆ ಹೊಸ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಜಾಸ್ತಿ ಅಂತ ಅನ್ಸಿದ್ರು ಕೂಡ ನಾವ್ ಇದನ್ನ ಬೈ ಮಾಡ್ಬೋದು. 2000 rupees ಎಲ್ಲೋಗಿ ಎಲ್ಲಿ ಬರುತ್ತೆ. ಬಟ್ ನಾವು ಹೊರಗಡೆ ವ್ಲಾಗಿಂಗ್ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ನನಗಂತೂ ತುಂಬಾ ಖುಷಿ ಆಗ್ತಿದೆ ಈ ಮೈಕ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ಈ ಮೈಕ್ ಅಂಡರ್ 2000 rupees ವರ್ತಾ ವೇಸ್ಟ್ ಅಂತ ನೋಡೋದಾದ್ರೆ ನಿಜವಾಗ್ಲೂ ವರ್ತು. ಯು ಹ್ಯಾವ್ ಟು ಡೆಫಿನೆಟ್ಲಿ ಬೈ ಇಟ್. ತುಂಬಾ ಚೆನ್ನಾಗಿದೆ, ಬೆಸ್ಟ್ ಕ್ವಾಲಿಟಿ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಅಷ್ಟು ಆಗದೆ ಇದ್ರೂ ಒಂದು ತಕ್ಕ ಮಟ್ಟಗಂತೂ ಆಗುತ್ತೆ. ಸೊ ತುಂಬಾ ನಾಯ್ಸ್ ಇದ್ರೆ ಒಂದು ರೇಂಜ್ಗೆ ಕಮ್ಮಿ ಮಾಡಿ ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸೋ ತರ ಅಂತೂ ನಿಜವಾಗ್ಲೂ ಮಾಡುತ್ತೆ ಈ ಮೈಕ್. ಸೊ ಫೈನಲಿ ಅಂಡರ್ 2000 rupees ಬೆಸ್ಟ್ ಮೈಕ್ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ತಗೋಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಬೈ ಇಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಬಾಯ್.